ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಬ್ರೆಸ್ಟ್ ರಿಲೇಟೆಡ್ ವಿಡಿಯೋ ಮಾಡಿದೆ, ಆಪ್ರೇಷನ್ ಸರ್ಜರಿ ಆಗಿದ್ದ ರಿಲೇಟೆಡ್. ಸೊ ಹಾಗಾಗಿ ಫೆಲ್ಟ್ ವೆರಿ ವಾರ್ಮ್ಫುಲ್ ಆ್ಯಂಡ್ ನಿಮ್ಮ ಪರ್ಸ್ನಲ್ ಮೆಸೇಜಸ್ಸು ನನಗೆ ರೀಚ್ ಆಯಿತು. ಸೊ ಎಲ್ಲರೂ ಟೇಕ್ ಕೇರ್ ಆಗಿರಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ವಿಶಸ್. ಸೊ ಐ ಆಮ್ ಓಕೆ ನಾವು. ಸೊ ಇವಾಗ ವಿ ಥಾಟ್ ಆಫ್ ಪ್ಲ್ಯಾನಿಂಗ್ ಫಾರ್ ಮೈಸೂರ್ ಫಾರ್ 1 day ಟ್ರಿಪ್. ಸೊ ಥಾಟ್ ಆಫ್ ಗೋಯಿಂಗ್ ಟು ಚಾಮುಂಡಿ ಬೆಟ್ಟ. ಯಾಕಂದರೆ ಬಿಫೋರ್ ಆಪ್ರೇಷನ್ಗೆ 2-3 ಮಂತ್ಸಿಂದ ಅನಿಸ್ತಾ ಇತ್ತು ದಟ್ ನಾನು ಹೋಗಬೇಕು ಅಂತ ಅಂದ್ಕೊಂಡು. ಸೊ ಅದು ಆವಾಗ ಆಗಿದ್ದಿಲ್ಲ. ಸೊ ಹಾಗಾಗಿ ಥಾಟ್ ಆಫ್ ಗೋಯಿಂಗ್ ದ್ಯಾರ್. ಆ್ಯಂಡ್ ನೀಟಾಗಿ ಬೆಳಗ್ಗೆ 3:30ಗೆ ರೆಡಿಯಾಗಿಬಿಟ್ಟು ವಿಥೌಟ್ ಆಫ್ ಲಿವಿಂಗ್. ಸೊ ಸಿಂಪಲ್ಲಾಗಿ ರೆಡಿಯಾಗಿಬಿಟ್ಟು ಹೊರಟೆ, ನಾರ್ಮಲ್ ಸಾರಿ ಹಾಕ್ಕೊಂಡು. ಆ್ಯಂಡ್ ಆನ್ ದ ವೇ ಹೋಗ್ತಾ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಮೈಸೂರಿಗೆ ಒನ್ಸ್ ರೀಚ್ ಆದಮೇಲೆ ವಿ ಥಾಟ್ ಆಫ್ ಹ್ಯಾವಿಂಗ್ ಆರ್ ಬ್ರೇಕ್ಫಾಸ್ಟ್. ರಿಷಿ ಹೇಗೆ ಅಂತಂದರೆ ಲೈಕ್ ಲಿಟ್ರಲಿ ಹಿ ಟ್ರೈಸ್ ಟು ಬಿ ವೆರಿ ಕಾನ್ಸ್ಟೆಂಟ್. ಒಂದು ಸ್ವಲ್ಪ ಹೊತ್ತು ಹೀಗೆ ಇರ್ತಾನೆ ಅಂತ ಅಂದ್ಕೊತೀವಿ, ಬಟ್ ಲಿಟ್ರಲಿ ಹಿ ಮೇಕ್ಸ್ ಎವ್ರಿ ಒನ್ ಲೈಕ್ ಕ್ರೇಜ್ ಇನ್ ದ ಕಾರ್. ಸೊ ಕಾರಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲರೂ ಲೈಕ್ ಹಿಲ್ ಬಿ ನಿಮ್ಮನ್ನ ಸುಮ್ಮನೆ ಕೂತ್ಕೊಳೋದಕ್ಕಂತೂ ಬಿಡಲ್ಲ. ಹಿಲ್ ಬಿ ಕ್ಯಾಲ್ಕುಲೇಟಿಂಗ್ ದ ಮೈಂಡ್ ಸೆಟ್ ಆಫ್ ಎವ್ರಿ ಒನ್. ಸೊ ಇವಾಗ ರೀಚ್ ಆದ್ವಿ ಮೈಸೂರಿಗೆ. ಆ್ಯಂಡ್ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ವ್ಯೂಸ್ ಕ್ಯಾಪ್ಚರ್ಡ್ ಬೈ ಮೀ. ಸೊ ಲಿಟ್ರಲಿ ತುಂಬ ಜನ ಮೆಸೇಜ್ ಮಾಡಿದರು ದಟ್ ಯು ಕ್ಯಾಪ್ಚರ್ಡ್ ವೆರಿ ಬ್ಯೂಟಿಫುಲ್ ವೀಡಿಯೋಸ್ ಅಂತ ಅಂದ್ಕೊಂಡು. ದೆನ್ ವಿ ಹ್ಯಾಡ್ ಫಸ್ಟ್ನೇದಾಗಿ ಬೆಳಗ್ಗೆ ಯಾರು ಕೇಸರಿಬಾತ್ ತಿಂತಾರೆ? ಸೊ ನನ್ನ ಹಸ್ಬೆಂಡು ಕೇಸರಿಬಾತು ತೊಗೊತಾರೆ ಪ್ರತಿ ಸಲ ವಿ ವಿಸಿಟ್ ಹಿಯರ್ ಟು ದಿಸ್ ಹೋಟೆಲ್. ನನಗೆ ಇಲ್ಲಿ ಪರ್ಸ್ನಲ್ ಫೇವ್ರೆಟ್ ಪಲಾವ್ ಆ್ಯಂಡ್ ವಿ ಟುಕ್ ಪೂರಿ ಆ್ಯಂಡ್ ಮಸಾಲೆ ದೋಸೆ. ನಾನೇನು ಅಂದ್ಕೊಂಡೆ ಪಲಾವ್ ಆರ್ಡರ್ ಮಾಡಿದೆ, ಬಟ್ ರಿಷಿ ಅಷ್ಟಕ್ಕಷ್ಟೇ ತಿಂತಿದ್ದೆ. ಸೊ ಹಾಗಾಗಿ ನಾನೇ ಒಂದು ಮುಕ್ಕಾಲು ಭಾಗ ದೋಸೆನ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟೆ. ಮತ್ತು ಪಲಾವ್ ಬಂತು, ಪಲಾವ್ನ ಅರ್ಧ ತಿಂದ್ಬಿಟ್ಟು ಇವ್ರಿಗೆ ಕೊಟ್ಟೆ. ಸೊ ಎಲ್ಲ ಅರ್ಧಂಬರ್ಧ. ಸೊ ಆನಂದ್ ಭವನ್ ಅಂತ, ಸೊ ಆಪೋಸಿಟ್ ಅಕ್ವೇರಿಯಮ್, ಫಿಶ್ ಅಕ್ವೇರಿಯಮ್. ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಟಿಫನ್ ನನ್ನ ಫೇವ್ರೆಟ್ ಅಲ್ಲಿ. ಪ್ರತಿ ಸಲ ಹೋದಾಗಲೂ ಅಲ್ಲೇ ಹೋಗ್ತೀವಿ ಟಿಫನಿಗೆ. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಹೆಡಿಂಗ್ ಟು ಚಾಮುಂಡಿ ಬೆಟ್ಟ. ಸೊ ಅಲ್ಲಿಂದ ಒಂದು 10-15 minutes ಡಿಪೆಂಡ್ಸ್ ಅಪಾನ್ ದ ಟ್ರಾಫಿಕ್. ಜಿಗ್ಜ್ಯಾಗ್ ಹೋಗ್ತಾ ಇದ್ದಿದ್ದರಿಂದ ನಮಗೊಂಥರ ವಾಮಿಟ್ ಸೆನ್ಸ್ ಆಗ್ತಾ ಇತ್ತು. ಸೊ ಈ ಸಲ ಏನಕ್ಕೆ ಹಂಗೆ ಆಗ್ತದೆ ಅಂದರೆ ಇಮಿಡಿಯೇಟ್ ತಿಂಡಿ ತಿಂದುಬಿಟ್ಟೆ ಹೋದ್ವಲ್ಲ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ನಾನು ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ವಿ. ಬಟ್ ಸ್ವಲ್ಪ ಬರ್ತಾಯಿತ್ತು, ಮೋಡ ಕೂಡ ಆಗಿದೆ, ನೀವು ನೋಡ್ಬೋದು. ಸೊ ಹಾಗಾಗಿ ವಿ ಸ್ಕಿಪ್ಡ್ ಸ್ಟ್ಯಾಂಡಿಂಗ್ ಓವರ್ ದೇರ್ ಆ್ಯಂಡ್ ರೀಚ್ಡ್ ಚಾಮುಂಡಿ ಬೆಟ್ಟ. ಸೊ ತುಂಬಾ ರಶ್ ಇತ್ತು. ನಾರ್ಮಲ್ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡ್ವಿ, ಅಲ್ಲೊಂದು 3 hours ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾವು ಈ ಸೈಡಿಗೆ ಬಂದ್ವಿ. 100 rupees ಟಿಕೆಟ್ ಇರುತ್ತಲ್ಲ ಅಲ್ಲಿ. ಸೊ ಅಲ್ಲಿ ಕೂಡ ನಾವು 1 hour ಮ್ಯಾಕ್ಸಿಮಮ್ 1 hour ಕಾದ್ವಿ ನಾವು. ಅದಾದಮೇಲೆ ನಿಧಾನಕ್ಕೆ ಒಳಗೆ ದರ್ಶನಕ್ಕೆ ಬಿಟ್ಟರು. ಆ್ಯಂಡ್ ಒಳಗೆ ದೇವಿನ ಪೂಜೆ ಮಾಡ್ತಾಯಿದ್ರು, ಲೈಕ್ ರೌಂಡ್ಸ್ ಕರ್ಕೊಂಡು ಹೋಗ್ತಾರಲ್ಲ. ಸೊ ಆ ಥರ ಪೂಜೆ ಮಾಡ್ತಾಯಿದ್ರು ವಿಶೇಷವಾಗಿ. ಅಮ್ಮನವರ ದರ್ಶನ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ನೀವು ನೋಡ್ತಿದ್ರಿ, ಈವನ್ ನಾವು ನಿಂತ್ಕೊಂಡು ಫೋಟೋ ತೊಗೊಳೋದಕ್ಕೂ ಕೂಡ ನಮಗೆ ಜಾಗನೇ ಇದ್ದಿಲ್ಲ. ಲಿಟ್ರಲಿ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಈ ಟೈಮ್ ಅಂತೂ ಲೈಕ್ ಲಿಟ್ರಲಿ ನನಗೆ ಒಂಥರ ಯಪ್ಪ ಸಾಕು ಹೋಗ್ಬಿಡೋಣ, ಯಾವುದು ಫೋಟೋನೂ ಬೇಡ ವೀಡಿಯೋನೂ ಬೇಡ ಅನ್ನಂಗೆ ಆಯಿತು ಲಾಸ್ಟಿಗೆ. ಯಾಕಂದರೆ ತುಂಬಾ ಗಾಳಿ ಇತ್ತು, ಮಳೆ ಬರೋ ಟೈಮ್ ಅಲ್ವಾ. ಸೊ ಗಾಳಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಎಲ್ಲಿ ನಿಂತ್ಕೊಂಡ್ರು ಹಿಂದೆ ಮುಂದೆ ದೂಕಾಡ್ತಾರೆ. ಸೊ ಐ ವಾಸ್ ಲಿಟ್ರಲಿ ಗೆಟಿಂಗ್ ಟೂ ಮಚ್ ಆಫ್ ಇರಿಟೇಟೆಡ್. ಅದರಲ್ಲಿ ಹೇರ್ಸ್ ಬೇರೆ ಎಗ್ರೋದು ಆ್ಯಂಡ್ ಹೂ ಮುಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದಾಯಿತು. ನೆಕ್ಸ್ಟು ಏನು ಅಲ್ಲಿ ಪರ್ಚೇಸಿಂಗ್ ಅದು ಇದು ನಾವೇನು ಮಾಡೋದಕ್ಕೆ ಹೋಗಲಿಲ್ಲ. ರಿಷಿ ಮಾತ್ರ ಆಟ ಮಾಡಿದ್ದಕ್ಕೆ 1-2 ಆಟ ಸಾಮಾನು ಕೊಡ್ಸ್ಕೊಂಬಂದ್ವಿ ಅಷ್ಟೇ. ಲಿಟ್ರಲಿ ಮಳೇಲಿ ನಿಂತ್ಕೊಳೋದಕ್ಕೆ ಬೇರೆ ಆಗ್ತಿದ್ದಿಲ್ಲ. ಸೊ ಛತ್ರಿ ಕಾರಲ್ಲೇ ಬಿಟ್ಟು ಬಂದಿದ್ವಿ ಅನಿಸುತ್ತೆ. ಸೊ ಹಾಗಾಗಿ ಬೇಗ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಕೆಳಗೆ ಇಳ್ಕೊಂಡು ಹೋದ್ವಿ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು CM ಸಿದ್ದರಾಮಯ್ಯನವರ ಊರಿಗೆ, ಹುಟ್ಟಿದಂಥ ಊರಿಗೆ. ಸೊ ಸಿದ್ದರಾಮ ಹುಂಡಿ ಅಂತ ಅಂದ್ಕೊಂಡು. ಸೊ ಮೈಸೂರಿಂದ 21 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ಲೈಕ್ ಲಿಟ್ರಲಿ ನನ್ನ ಹಸ್ಬೆಂಡ್ ಹ್ಯೂಜ್ ಫ್ಯಾನ್ ಆಫ್ ಸಿದ್ದರಾಮಯ್ಯ ಸರ್. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ವಿ ಆರ್ ಗೋಯಿಂಗ್. ಅವ್ರ ಮನೆ ನೋಡಿ ಎಷ್ಟು ಚಂದವಾಗಿ ಕಟ್ಟಿದ್ದಾರೆ ಅಂತಂದರೆ
ಲಿಟ್ರಲಿ ಇಟ್ ವಾಸ್ ಗಿವಿಂಗ್ ಅ ವೆರಿ ಗುಡ್ ವೈಬ್ಸ್. ಸೊ ನಾವು ಈ ಥರ ಕಟ್ಸ್ಬೇಕಪ್ಪ, ಈ ಥರದಲ್ಲಿ ಇರಬೇಕಪ್ಪ ಅಂತ ಅನಿಸ್ತಾಯಿತ್ತು. ಲಿಟ್ರಲಿ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ, ತುಂಬಾ ಡೀಸೆಂಟಾಗಿದೆ ಮನೆ. ಸೊ ಈ ಸೀರಿಯಲ್ಗಳಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಇತ್ತು ಮನೆ. ಸೊ ರಿಯಲಾಗಿ ಕಣ್ತುಂಬಿಕೊಂಡು ಬಂದ್ವಿ. ಆ್ಯಕ್ಚುಲಿ ಸುತ್ತಮುತ್ತ ಎಲ್ಲ ವಿಚಾರಿಸಿದ್ವಿ, ದೇವಸ್ಥಾನಕ್ಕೆಲ್ಲ ಹೋದ್ವಿ. ಸೊ ಇಟ್ ವಾಸ್ ಅ ವೆರಿ ನೈಸ್ ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು. ಸೊ ಈಗ ಮೈಸೂರಲ್ಲಿ ಝೂ ಮತ್ತು ಅಕ್ವೇರಿಯಮ್ಸ್ ಆಗಲಿ, ಟೆಂಪಲ್ಸ್ ಆಗಲಿ, ಈ ಪ್ಯಾಲೇಸ್ ಆಗಲಿ, ಸೊ ರಿಲೇಟೆಡ್ ಇಷ್ಟು ಬಿಟ್ಟರೆ ನಾವೇನೋ ಬೇರೆದು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ವಿ ಥಾಟ್ ಆಫ್ ಎಕ್ಸ್ಪ್ಲೋರಿಂಗ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ಅಂತ ಅಂದ್ಕೊಂಡು ಇವರು ಸಿದ್ದರಾಮ ಹುಂಡಿ ಅಂತ ಕೇಳಿದ್ದೀನಿ. ಸೊ ಇಲ್ಲೇ ನಿಯರ್ ಬೈ ಇದೆ, ಹೋಗಿ ಬಂದುಬಿಡೋಣ, ಸಿದ್ದರಾಮಯ್ಯ ಸರ್ ಅವ್ರ ಮನೆಯೂ ಅಲ್ಲೇ ಇದೆ, ನೋಡ್ಕೊಂಬರೋಣ ಅಂತ ಅಂದರು. ಸೊ ಹಾಗಾಗಿ ವಿ ಕೇಮ್ ಹಿಯರ್ ಆ್ಯಂಡ್ ಕ್ಯಾಪ್ಚರ್ಡ್ ಅ ಬ್ಯೂಟಿಫುಲ್ ಮೂಮೆಂಟ್ಸ್ ಹಿಯರ್. ನೆಕ್ಸ್ಟ್ ಇದಾದಮೇಲೆ ಇಲ್ಲಿಂದ ಲೈಕ್ ಸ್ವಲ್ಪ ಮುಂದೆ ಹೋದ್ವಿ ಅಂತಂದರೆ ಅಲ್ಲಿ ಸಿದ್ದರಾಮೇಶ್ವರ ಟೆಂಪಲ್ ಅಂತ ಇದೆ. ಸೊ ಅಲ್ಲಿ ಕೂಡ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ. ಸೊ ಒಂದು 1/2 hour 40 minutes ವೆಯ್ಟ್ ಮಾಡಾದಮೇಲೆ ಪೂಜಾರು ಬಂದುಬಿಟ್ಟು ಬಾಗಿಲನ್ನು ಓಪನ್ ಮಾಡಿಬಿಟ್ಟು, ಮಧ್ಯಾಹ್ನ ಆಗಿತ್ತಲ್ಲ ಸೊ ಹಾಗಾಗಿ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಬಂದಿದ್ದಕ್ಕೋಸ್ಕರ ದರ್ಶನ ಆಯಿತು ಅನ್ನೋದೊಂದು ಸಮಾಧಾನ. ನೆಕ್ಸ್ಟ್ ಇದಾದಮೇಲೆ ನಾವು ಹೋಗಿದ್ದು ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್ಗೆ. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂಡ ಪ್ರಸಾದ ತಿಂದ್ಬಿಟ್ಟು ಅಪ್ರಾಕ್ಸಿಮೇಟ್ 1 hour ವೆಯ್ಟ್ ಮಾಡಿ ನಾವು ದರ್ಶನ ಮಾಡಿಕೊಂಡು ರಿಟರ್ನ್ ಟು ಬ್ಯಾಂಗ್ಳೂರ್ ಬಂದ್ವಿ. ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.